ಹಾಯ್ ನಮಸ್ತೆ ಎಲ್ರಿಗೂ. ಇದು ನನ್ನ ಥರ್ಡ್ ಡೇ ಆಫ್ 75 ಡೇಸ್ ಚಾಲೆಂಜ್ ಬಿಕಮಿಂಗ್ ಅ ಬೆಸ್ಟ್ ವರ್ಷನ್ ಆಫ್ ಮೀ. ಸೊ ಈ 3 ಡೇಸಲ್ಲಿ ಏನು ಚೇಂಜ್ ಆಯಿತು ಅಂತ ನನ್ನ ಕೇಳಿದ್ರೆ ನಂದು ಒಂದೇ ಆನ್ಸರ್: ಚೇಂಜ್ ಫಸ್ಟ್ ಕಣ್ಣಿಗೆ ಕಾಣಿಸಲ್ಲ. ಸೊ ಅದು ನಮ್ಮ ಮೈಂಡಲ್ಲಿ ಸ್ಟಾರ್ಟ್ ಆಗಬೇಕಾಗತ್ತೆ. ಲೈಫಲ್ಲಿ ಯಾರೂ ಕೂಡ ಬಂದು ನಮ್ಮ ಸ್ಟೋರಿನ ಚೇಂಜ್ ಮಾಡಲ್ಲ. ಹೀರೋ, ವಿಲನ್, ಸಪೋರ್ಟರ್ಸ್ ಎಲ್ಲ ಕ್ಯಾರೆಕ್ಟರ್ಸ್ ಕೂಡ ನಮ್ಮ ಲೈಫಲ್ಲೇ ಇರ್ತಾರೆ. ಬಟ್ ನಾವು ನಮ್ಮ ಸ್ಟೋರಿನ ಕರೆಕ್ಟಾಗಿ ಡಿಸೈಡ್ ಮಾಡಬೇಕಾಗತ್ತೆ. ಸೊ ಎಸ್ಟರ್ಡೇ ಮಿಸ್ಟೇಕ್ಸ್ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಕೂತ್ಕೊಂಡ್ರೆ ನೆಕ್ಸ್ಟ್ ಡೇ ಚಾನ್ಸು ನಮ್ಮ ಕೈಯಿಂದ ಮಿಸ್ ಆಗಿಬಿಡುತ್ತೆ. ಸೊ ನಾನು ಹೇಳೋದೇನೆಂದರೆ, ನಮ್ಮ ಸ್ಪೀಡ್ ಇಂಪಾರ್ಟೆಂಟ್ ಆಗೋದಿಲ್ಲ, ನಾವು ಹೋಗ್ತಾ ಇರೋ ಡೈರೆಕ್ಷನ್ ಮುಖ್ಯ ಆಗುತ್ತೆ. ಮೇ ಬಿ ಒಂದಿನ ಸ್ಲೋ, ಇನ್ನೊಂದಿನ ಫಾಸ್ಟ್, ಆದರೆ ಯಾವತ್ತೂ ಕೂಡ ನಾವು ಸ್ಟಾಪ್ ಮಾಡಬಾರ್ದು. ಸೊ ನಮ್ಮ ಬಿಗ್ಗೆಸ್ಟ್ ಅಚೀವ್ಮೆಂಟ್ ಬೇರೆ ಯಾರನ್ನ ಕೂಡ ಬೀಟ್ ಮಾಡೋದಲ್ಲ, ನಮ್ಮ ಎಸ್ಟರ್ಡೇನ ನಾವು ಬೀಟ್ ಮಾಡ್ಕೊಳ್ಳೋದೇ ನಮ್ಮ ಬಿಗ್ಗೆಸ್ಟ್ ಅಚೀವ್ಮೆಂಟ್ ಆಗುತ್ತೆ. ಈ ಡೇ 3 ಒಂದು ನಂಬರ್ ಅಲ್ಲ, ಒಂದು ಪ್ರಾಮಿಸ್. ನನಗೆ ನಾನೇ ಮಾಡ್ಕೋತಾ ಇರೋವಂಥ ಪ್ರಾಮಿಸ್. ಲೆಟ್ಸ್ ಸಿ. ಥ್ಯಾಂಕ್ ಯು.